ಪ್ರಚಂಡ ಸಾಹಸಕ್ಕೆ ಕೈ ಹಾಕಿದ ರಾಜಮೌಳಿ 50 ಭಾಷೆಯಲ್ಲಿ ವಾರಣಾಸಿ. ಎಸ್, ರಾಜಮೌಳಿ ಪ್ರತಿಭಾವಂತ ನಿರ್ದೇಶಕ ಮಾತ್ರವಲ್ಲ, ಅಪ್ರತಿಮ ಮಹತ್ವಾಕಾಂಕ್ಷಿ. ಅಸಾಧ್ಯವಾದ ಗುರಿಗಳನ್ನು ಇರಿಸಿಕೊಂಡು ಶ್ರಮ ಹಠದಿಂದ ಸಾಧಿಸುವ ಛಲಗಾರ. ಬಾಹುಬಲಿ ಮೂಲಕ ವಿಶ್ವ ಸಿನಿಮಾ ಪ್ರೇಮಿಗಳ ಗಮನ ಸೆಳೆದು RRR ಮೂಲಕ ಅದೇ ವಿಶ್ವ ಸಿನಿಮಾ ಪ್ರೇಮಿಗಳ ತನ್ನ ಅಭಿಮಾನಿಗಳನ್ನಾಗಿ ಮಾಡಿಕೊಂಡ ರಾಜಮೌಳಿ ಈಗ ವಾರಣಾಸಿಯನ್ನ ಹಾಲಿವುಡ್ಗಿಂತಲೂ ಒಂದು ಹಂತಕ್ಕೆ ಮೇಲಕ್ಕೆ ಕೊಂಡೊಯ್ಯುವ ಪ್ರಯತ್ನದಲ್ಲಿದ್ದಾರೆ. ಯಾರು ಊಹೆ ಸಹ ಮಾಡಿರದ ಅಪ್ರತಿಮ ಸಾಹಸಕ್ಕೆ ರಾಜಮೌಳಿ ಕೈ ಹಾಕಿದ್ದಾರೆ. ತಮ್ಮ ವಾರಣಾಸಿ ಸಿನಿಮಾವನ್ನ ವಿಶ್ವದ 50 ಭಾಷೆಗಳಿಗೆ ಡಬ್ ಮಾಡಿಸ್ತಾ ಇದ್ದಾರೆ. ಅದು ಕೂಡ AI ಸಹಾಯವಿಲ್ಲದೆ. ಜಕ್ಕಣ್ಣ ಎಂದೇ ಕರೆಯಲಾಗುವ ರಾಜಮೌಳಿ ವಾರಣಾಸಿ ಸಿನಿಮಾಕ್ಕಾಗಿ ಈಗಾಗಲೇ ವಿಶ್ವದ ಅತ್ಯುತ್ತಮ ತಂತ್ರಜ್ಞಾನ, ಅತ್ಯುತ್ತಮ ತಜ್ಞರನ್ನು ಬಳಸಿ ವಿಶ್ವದ ಅತ್ಯುತ್ತಮ ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ದು ಸಿನಿಮಾವನ್ನು ಬಲು ಅದ್ದೂರಿಯಾಗಿ ಬಿಡುಗಡೆ ಮಾಡೋಕೆ ಸಜ್ಜಾಗಿದ್ದಾರೆ. ಸಿನಿಮಾದ ಚಿತ್ರೀಕರಣ ಬಹುತೇಕ ಸಂಪೂರ್ಣಗೊಳಿಸಿರುವ ರಾಜಮೌಳಿ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಆರಂಭಿಸಿದ್ದಾರೆ. ಈ ಹಂತದಲ್ಲಿ ಬಲು ದಿಟ್ಟ ಮತ್ತು ಊಹಿಸಲು ಅಸಾಧ್ಯವಾದ ನಿರ್ಣಯವನ್ನು ರಾಜಮೌಳಿ ಮಾಡಿದ್ದು, ಬರೋಬ್ಬರಿ 50 ಭಾಷೆಗಳಲ್ಲಿ ಸಿನಿಮಾಕ್ಕೆ ಡಬ್ಬಿಂಗ್ ಮಾಡಿಸಲು ರಾಜಮೌಳಿ ಮುಂದಾಗಿದ್ದಾರೆ. ವಾರಣಾಸಿ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಮೊದಲಿನಿಂದಲೂ ರಾಜಮೌಳಿ ಹೇಳ್ತಾ ಇದ್ರು. ಅದನ್ನ ನಿಜ ಮಾಡ್ತಾ ಇದ್ದು 50 ಭಾಷೆಗಳಲ್ಲಿ ಸಿನಿಮಾನ್ನ ಡಬ್ಬು ಮಾಡಿ ಒಟ್ಟಿಗೆ 120 ದೇಶಗಳಲ್ಲಿ ಸಿನಿಮಾ ರಿಲೀಸ್ ಮಾಡುವ ಆಲೋಚನೆಯಲ್ಲಿದ್ದಾರೆ. ಹಾಲಿವುಡ್ನ ಹೆಸರಾಂತ DC, ಮಾರ್ವೆಲ್ ಇನ್ನಿತರ ಸ್ಟುಡಿಯೋಗಳು ಸಿನಿಮಾಗಳು ಒಟ್ಟಿಗೆ 100ರಿಂದ 120 ದೇಶಗಳಲ್ಲಿ ಬಿಡುಗಡೆ ಆಗುತ್ತವೆ. ಈಗ ರಾಜಮೌಳಿ ಸಹ ಅದೇ ರೀತಿ ಒಟ್ಟಿಗೆ 120 ದೇಶಗಳಲ್ಲಿ ಸಿನಿಮಾ ರಿಲೀಸ್ಗೆ ಸಜ್ಜಾಗಿದ್ದಾರೆ. ರಾಜಮೌಳಿ ಅವರ ಮತ್ತೊಂದು ವಿಶೇಷ ನಿರ್ಧಾರ ಅಂದರೆ ವಾರಣಾಸಿ ಸಿನಿಮಾದ ಡಬ್ಬಿಂಗ್ಗೆ ಅವರು AI ಬಳಸ್ತಾ ಇಲ್ಲ. ಸಣ್ಣ ಪುಟ್ಟ ಸಿನಿಮಾಗಳು, ಹಲವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಸಹ ಇತ್ತೀಚೆಗೆ ಡಬ್ಬಿಂಗ್ ಆಗಿ AI ಬಳಸ್ತಾ ಇವೆ. ಆದರೆ ರಾಜಮೌಳಿ ಅವರು ಡಬ್ಬಿಂಗನ್ನು ಖುದ್ದಾಗಿ ಆಯಾ ಭಾಷೆಯ ಪರಿಣಿತರನ್ನು ಕರೆಸಿ ಮಾಡಿಸಲಿದ್ದಾರೆ. ಮೂಲ ನಟನೆಯ ಭಾವನೆಗಳನ್ನು ರಕ್ಷಿಸುವುದೇ ಇಲ್ಲಿನ ಮುಖ್ಯ ಗಮನವಾಗಿರುವಂತೆ ತೋರುತ್ತೆ. ಚಿತ್ರದಲ್ಲಿ ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇರೋದರಿಂದ ಪ್ರತಿಯೊಂದು ಭಾಷೆಯಲ್ಲೂ ಪಾತ್ರಗಳ ಧ್ವನಿ ಮತ್ತು ಭಾವನೆಗಳು ಅತ್ಯಂತ ಮುಖ್ಯವಾಗುತ್ತೆ. ನಿರ್ದೇಶಕ ರಾಜಮೌಳಿ ಈ ವಿಷಯದಲ್ಲಿ ಯಾವುದೇ ರೀತಿಯ ರಾಜಿಯನ್ನ ಮಾಡಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಲಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.